ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಪವಿತ್ರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ತುಂಬ ದಿವಸ ಆದಮೇಲೆ ಮತ್ತೆ ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನಾನು ಲಾಸ್ಟ್ ವಿಡಿಯೋದಲ್ಲಿ ಕೊಚ್ಚಿಗೆ ಹೋಗಿದ್ವಿ ಅಂತ ಹೇಳಿ ವಿಡಿಯೋ ಅಪ್ಲೋಡ್ ಮಾಡಿದ್ದೆ. ಯಾರೆಲ್ಲ ಆ ವಿಡಿಯೋ ನೋಡಿಲ್ಲ ಈಗಲೇ ಹೋಗಿ ನೋಡ್ಕೊಂಡು ಬನ್ನಿ. ಅದರ ನೆಕ್ಸ್ಟ್ ವಿಡಿಯೋ ಆಗಿರುತ್ತೆ. ಇವತ್ತು ನಾವು ಎಲ್ಲಿ ಟ್ರಿಪ್ಪಿಗೆ ಹೋಗ್ತಾ ಇದ್ದೀವಿ ಅಂತ ಹೇಳಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಇದಾಗಿರುತ್ತೆ ಸಂಡೇ ಲಾಗು. ನಾವೆಲ್ಲ ಬೆಳಿಗ್ಗೆನೇ ಎದ್ದು ರೆಡಿ ಆಗಿಬಿಟ್ಟು ನಾವು ವಾಟರ್ ಫಾಲ್ಸಿಗೆ ಹೋಗೋಣ ಅಂತ ಹೇಳಿಬಿಟ್ಟು ಎಲ್ಲರೂ ಹೊರಟ್ವಿ. ಯಾವ ವಾಟರ್ ಫಾಲ್ಸಿಗೆ ಹೋಗ್ತಿದ್ದೀವಿ ಅಂತ ಹೇಳಿ ಯೋಚನೆ ಮಾಡ್ತಾ ಇದ್ದೀರಾ? ಕೇರಳದ ತ್ರಿಶೂಲ್ ಜಿಲ್ಲೆಯಲ್ಲಿರುವ ಅತಿ ಎತ್ತರದ ಮತ್ತು ಅತಿ ದೊಡ್ಡ ಜಲಪಾತ ಅಂತಂದರೆ ಅದೇ ಅತಿರಪಲ್ಲಿ ವಾಟರ್ ಫಾಲ್ಸು. ಈ ವಾಟರ್ ಫಾಲ್ಸ್ನ ಭಾರತದ ನಯಾಗರ ಅಂತಲೂ ಕರೀತಾರೆ. ಫೈನಲಿ ನಾವೆಲ್ಲ ವಾಟರ್ ಫಾಲ್ಸಿಗೆ ಬಂದು ರೀಚ್ ಆದ್ವಿ. ಈ ವಾಟರ್ ಫಾಲ್ಸಿಗೆ ಏನಾದರೂ ನೀವು ಟ್ರಿಪ್ ಹೋಗ್ಬೇಕಂತ ಇದ್ದರೆ ಇದನ್ನು ಮಳೆಗಾಲದ ನಂತರ ಅಂದರೆ ಜೂನಿಂದ ಜನವರಿ ಒಳಗಡೆ ನೀವು ಟ್ರಿಪ್ ಹೋಗಿ ತುಂಬಾ ಚೆನ್ನಾಗಿರುತ್ತೆ. ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣ್ತಾ ಇರುವಂತಹ ಬೆಲ್ಲೈಕನ್ನ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಆಗ ನಾನು ಹಾಕೋ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಆಗ ನೀವು ವಿಡಿಯೋಸ್ ಎಲ್ಲ ನೋಡ್ಬೋದು. ಹಾಗೆ ನೀವೇನಾದರೂ ಈ ವಾಟರ್ ಫಾಲ್ಸಿಗೆ ಟ್ರಿಪ್ ಹೋಗಿದ್ರಾ ಅಂತ ಹೇಳಿ ಮತ್ತು ಹೇಗಿತ್ತು ಇದರ ಅನುಭವ ಅಂತ ಹೇಳಿ ಕಾಮೆಂಟ್ ಮಾಡಿ. ಈ ವಾಟರ್ ಫಾಲ್ಸ್ ಅಂತೂ ಸುತ್ತಲೂ ದಟ್ಟವಾದ ಅರಣ್ಯದಿಂದ ಕೂಡಿದೆ. ಎಷ್ಟು ಸಾಧ್ಯನೋ ಅಷ್ಟು ವಿಡಿಯೋ ಮಾಡಿದ್ದೀನಿ. ವಾಟರ್ ಫಾಲ್ಸ್ ತನಕ ಸ್ವಲ್ಪ ನಡಿಬೇಕು. ನನಗಂತೂ ಮೊದಲೇ ನಡೆಯೋದಂದರೆ ಆಗೋದೇ ಇಲ್ಲ. ಹೋಗುವಾಗೇನೋ ಆರಾಮಾಗಿ ಹೋದ್ವಿ, ಆದರೆ ಬರುವಾಗ ಮಾತ್ರ ತುಂಬ ಸುಸ್ತಾಗ್ತಾಯಿತ್ತು. ನಾನಂತೂ ಸ್ವಲ್ಪ ಕೂತ್ಕೊಂಡೇ ಬಂದಿದ್ದು. ಮತ್ತು ಅಲ್ಲೇ ಎಲ್ಲಾದರೂ ಹೋಗುವಾಗ ಯಾರಿಗಾದರೂ ದಣಿವಾದರೆ ನೀರು ಕುಡಿಲಿಕ್ಕೆ ಅಂತ ಹೇಳಿ ನೀರಿನ ವ್ಯವಸ್ಥೆ ಎಲ್ಲ ಇದೆ. ಮತ್ತು ಇಲ್ಲಿ ಇನ್ನೊಂದು ಸಿಸ್ಟಮ್ ಇತ್ತು. ನಾವು ಪ್ಲಾಸ್ಟಿಕ್ ವಾಟರ್ ಬಾಟಲ್ ಇರುತ್ತಲ್ಲ ಅದನ್ನೆಲ್ಲ ಒಳಗಡೆ ತೊಗೊಂಡೋಗಂಗಿಲ್ಲ. ಸಪೋಸ್ ತೊಗೊಂಡೋಗ್ತೀವಿ ಅಂತಂದರೆ ಅದ್ರ ಮೇಲೆ 10 ರೂಪೀಸ್ದು ಸ್ಟಿಕ್ಕರ್ ಅಂಟಿಸಿ ಕಳಿಸ್ತಾರೆ. ಮತ್ತು ಅದನ್ನು ನಾವು ವಾಪಸ್ ರಿಟರ್ನ್ ತೊಗೊಬಂದಾದಮೇಲೆ ನಮಗೆ ಅಮೌಂಟ್ ರಿಟರ್ನ್ ಮಾಡ್ತಾರೆ. ನೋಡಿ ಏನು ಸಖತ್ತಾಗಿದೆ ಅಲ್ವಾ? ನನಗಂತೂ ತುಂಬ ಖುಷಿ ಆಯಿತು. ಅಲ್ಲಿಂದ ನಡ್ಕೊಬಂದಿದ್ದ ಆಯಾಸ ಎಲ್ಲ ಹೋಯಿತು. ಬಟ್ ಇನ್ನೂ ಆ ಕಡೆ ಎಲ್ಲ ಇತ್ತು. ನಾವು ಅಷ್ಟು ದೂರ ಎಲ್ಲ ಹೋಗಲಿಲ್ಲ. ನಾವು ತುಂಬ ಹೊತ್ತು ಸ್ವಲ್ಪ ನೀರಲ್ಲೆಲ್ಲ ಆಟ ಆಡೋಣ ಮತ್ತು ಇನ್ನೂ ಸ್ವಲ್ಪ ಬೇರೆ ಪ್ಲೇಸಿಗೆ ಹೋಗಬೇಕಿತ್ತು. ಹಾಗಾಗಿ ಟೈಮ್ ಸಾಕಾಗೋದಿಲ್ಲ ಅಂತ ಹೇಳಿಬಿಟ್ಟು ನಾವಿಲ್ಲೇ ಎಂಟ್ರೆನ್ಸ್ನಲ್ಲಿ ಹೋದ್ವಿ. ನಾವೆಲ್ಲರೂ ಮೊದಲೇ ಪ್ಲ್ಯಾನ್ ಮಾಡಿದ್ವಿ ನೀರಲ್ಲಿ ಆಟ ಆಡೋಣ ಅಂತ ಹೇಳಿಬಿಟ್ಟು. ನಮ್ಮ ಅತ್ತೆ ಮಾವನಿಗೆ ಏಜ್ ಆಗಿತ್ತು, ಸೊ ಅವರಿಗೆ ಅಷ್ಟು ದೂರ ಬರೋಕ್ಕಾಗಲ್ಲ ಅಂತ ಹೇಳಿಬಿಟ್ಟು ಅವ್ರನ್ನಲ್ಲೇ ಸ್ಟಾರ್ಟಿಂಗಲ್ಲೇ ನಾವು ಕೂರಿಸ್ಬಿಟ್ಟು ನಾನು ಮತ್ತು ನನ್ನ ಹಸ್ಬೆಂಡು, ನಮ್ಮ ಯಜಮಾನ್ರ ವೈಫು ಮತ್ತು ನಮ್ಮ ಅಕ್ಕ ಬಾವ ಅವರೆಲ್ಲ ಒಟ್ಟಿಗೆ ನಾವು ಹೋದ್ವಿ ನೀರಲ್ಲಿ ಆಟ ಆಡೋಣ ಅಂತ ಹೇಳಿಬಿಟ್ಟು. ನಮಗಲ್ಲಿ ನೀರಲ್ಲಿ ಆಟ ಆಡೋಕೆ ಹೋದ್ಮೇಲೆ ವಾಪಸ್ ಬರೋಕ್ಕೆ ಮನಸ್ಸಾಗ್ತಿರ್ಲಿಲ್ಲ. ತುಂಬ ಇಷ್ಟ ಆಗಿತ್ತು. ನಾನಂತೂ ತುಂಬ ಎಂಜಾಯ್ ಮಾಡಿದೆ. ನೋಡಿ ವಾಟರ್ ಫಾಲ್ಸ್ ಎಷ್ಟು ಸಖತ್ತಾಗಿದೆ ಅಂತ ಹೇಳಿ. ನನಗಂತೂ ತುಂಬ ಖುಷಿ ಆಯಿತು. ಮತ್ತು ಇಲ್ಲಿಂದ ಇಳಿವಾಗಲೂ ಸಹ ಹುಷಾರಾಗಿ ಇಳಿಬೇಕಿತ್ತು. ಅಂದರೆ ಸ್ಲಿಪ್ಪರ್ ಎಲ್ಲ ಸ್ವಲ್ಪ ಜಾರತ್ತೆ. ಮತ್ತು ಏನಾದ್ರು ಬಿದ್ವಿ ಅಂತಂದರೆ ಸೀದಾ ಉಳ್ಕೊಂಡೋಗಿ ಜಲಪಾತಕ್ಕೆ ಬಿದ್ದಿರ್ತೀವಿ ಅಷ್ಟೇ. ತುಂಬ ಇಳಿಜಾರಾಗಿದೆ. ಮತ್ತು ನಾನು ಹಾಗೆ ಓಡ್ಕೊಂಡು ಹೋದೆ. ನಮ್ಮ ಹಸ್ಬೆಂಡ್ ಪಾಪ ವಿಡಿಯೋ ಮಾಡಿಕೊಡ್ತಾಯಿದ್ರು ನನಗೆ. ತುಂಬ ಜನ ಸಹ ಇದ್ದರು. ಮತ್ತು ನಾವಿಲ್ಲಿ ತುಂಬ ಜನ ಇದ್ದಾರೆ, ಆಟ ಆಡೋಕ್ಕಾಗಲ್ಲ ಅಂತೇಳಿ ಮತ್ತು ಅಲ್ಲಿ ಮಧ್ಯದಲ್ಲಿ ನೀರಿನ ಒಳಗಡೆ ಹೋಗೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಅಂತೇಳಿ ಸ್ವಲ್ಪ ಆ ಕಡೆ ಎಂಡಿಗೆ ಹೋಗೋಣ ಅಂತೇಳಿ ನಾವೆಲ್ಲ ಮತ್ತೆ ಇಲ್ಲಿ ವಾಟರ್ ಫಾಲ್ಸ್ ಎಲ್ಲ ನೋಡಿಕೊಂಡು ಸ್ವಲ್ಪ ವೀಡಿಯೋ ಮತ್ತು ಫೋಟೋಸ್ ಎಲ್ಲ ತೊಗೊಂಡು ನಾವು ಆ ಸೈಡ್ ಹೋಗೋಣ ಅಂತ ಹೇಳಿ ಪ್ಲ್ಯಾನ್ ಮಾಡಿದ್ವಿ. ಎಲ್ಲರೂ ಫೋಟೋಸು ಮತ್ತು ವೀಡಿಯೋಸ್ ತೊಗೊಳೋದ್ರಲ್ಲೆಲ್ಲ ಬ್ಯುಸಿ ಇದ್ದರು. ನಾನು ಅದನ್ನೇ ಮಾಡ್ತಾಯಿದ್ದೆ. ಬೆಳಿಗ್ಗೆ ಮನೆಯಿಂದ ಬರುವಾಗ ಚಳಿ ಆಗ್ತಾಯಿತ್ತು. ಆದರೆ ಇಲ್ಲಿ ಬಂದಮೇಲೆ ಬಿಸಿಲು ಎಷ್ಟು ಬಿಸಿಲಿತ್ತು ಅಂದರೆ ತುಂಬಾ ಬಿಸಿಲಿತ್ತು. ಬಟ್ ನೀರಲ್ಲಿ ಇಳಿದ್ಮೇಲೆ ನನಗೆ ಏನೂ ಅನ್ನಿಸ್ಲಿಲ್ಲ. ಚೆನ್ನಾಗಿ ಅನ್ನಿಸ್ತಾಯಿತ್ತು. ತುಂಬ ಖುಷಿ ಆಗ್ತಾಯಿತ್ತು. ನಾನಂತೂ ಸಿಕ್ಕಾಪಟ್ಟೆ ಆಟ ಆಡಿದೆ. ತುಂಬ ಮಿಡ್ಲಲ್ಲಿ ಹೋಗಿ ನಾವು ಕೂತಿದ್ವಿ. ಇನ್ನು ನಾವಲ್ಲಿ ಫುಲ್ಲು ಕೆಳಗಡೆ ಹೋಗಿದ್ದರೆ ವಾಟರ್ ಫಾಲ್ಸ್ ವ್ಯೂಸ್ ಚೆನ್ನಾಗಿತ್ತು ಅನಿಸುತ್ತೆ. ಬಟ್ ನಮಗೆ ಇಳಿಯೋದೇ ಇಳಿದ್ಬಿಡ್ತೀವಿ. ಮತ್ತು ಆಮೇಲೆ ಹತ್ತಬೇಕಲ್ಲ, ಹತ್ತಕ್ಕಾಗಲ್ಲ ಅಂತೇಳಿ ಟಯರ್ಡ್ ಆಗಿಬಿಡುತ್ತೆ. ಮತ್ತು ನಾವು ನೈಟೇ ಊರಿಗೆ ಸಹ ಮಂಗಳೂರಿಗೆ ಮತ್ತೆ ರಿಟರ್ನ್ ಆಗಬೇಕಿತ್ತು. ಹಾಗಾಗಿ ಇನ್ನೊಂದು ಪ್ಲೇಸ್ ಬೇರೆ ನೋಡಲಿಕ್ಕಿತ್ತು. ಹಾಗಾಗಿ ನಾವು ಡೌನ್ ಇಳಿಲಿಲ್ಲ, ಇಲ್ಲೇ ಮೇಲಿಂದ ನೋಡೋಣ ಅಂತ ಹೇಳಿ ಇಲ್ಲೇ ನೋಡ್ಕೊಂಡ್ವಿ. ಬಟ್ ಆದರೆ ತುಂಬ ಡೇಂಜರಸ್ ಪ್ಲೇಸ್ ಕೂಡ ಹೌದು. ತುಂಬ ಹುಷಾರಾಗಿರ್ಬೋದು. ಸ್ವಲ್ಪ ಏನಾದರೂ ಸ್ಕಿಡ್ ಆಯಿತು ಅಂತಂದರೆ ಸೀದಾ ಜಲಪಾತಕ್ಕೆ ಹೋಗಿ ಬೀಳ್ತೀವಿ ನಾವು. ಮತ್ತು ಆಮೇಲೆ ಫೋಟೋಸ್ ಎಲ್ಲ ತಗೊಂಡಾದ್ಮೇಲೆ ನಾವು ನೀರಲ್ಲಿ ಆಟ ಆಡೋಣ ಅಂತ ಹೇಳಿಬಿಟ್ಟು ಯಾವ ಸೈಡು ಖಾಲಿ ಇದೆ ಮತ್ತು ಎಲ್ಲಿ ಸ್ವಲ್ಪ ಕಂಫರ್ಟು ಹೋಗ್ಲಿಕ್ಕೆಲ್ಲ ಅನುಕೂಲ ಆಗುತ್ತೆ ಅಂತ ಹೇಳಿ ನೋಡಿಕೊಂಡು ಹಂಗೆ ಹೋಗ್ತಾ ಇದ್ವಿ. ಮತ್ತು ಎಂಡಲ್ಲಿ ಹೋಗ್ಬಿಟ್ಟು ಆಟ ಆಡೋಣ ಅಂತ ಹೇಳಿಬಿಟ್ಟು ನಾವು ಪ್ಲೇಸ್ ಹುಡುಕ್ತಾ ಇದ್ವಿ. ನೋಡ್ಬೋದು ಫಾಲ್ಸ್ ಎಷ್ಟು ಸಖತ್ತಾಗಿದೆ ಅಲ್ಲ, ತುಂಬ ಚೆನ್ನಾಗಿದೆ. ನನಗಂತೂ ತುಂಬ ಖುಷಿ ಆಯಿತು. ಕೆಲವರೆಲ್ಲ ಆಟ ಆಡಿ ಆಗಲೇ ವಾಪಸ್ ಹೋಗ್ತಾ ಇದ್ದರು. ಮತ್ತು ನಾನು ಇದೇ ಫಸ್ಟ್ ಟೈಮು ಇಷ್ಟು ದೂರ ಆಲ್ಮೋಸ್ಟ್ ಒಂದು 420 ಕಿಲೋಮೀಟರ್ ಒನ್ ಸೈಡು ಅಷ್ಟು ಜರ್ನಿ ಮಾಡಿರೋದು. ಕೊಚ್ಚಿನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇರೋದು ನಾನು.
ಕರ್ನಾಟಕ ಬಿಟ್ಟು ಔಟ್ ಆಫ್ ಸ್ಟೇಟ್ ನಾನು ಎಲ್ಲೂ ಟ್ರಿಪ್ ಹೋಗಿದ್ದಿಲ್ಲ. ಇದೇ ಫಸ್ಟ್ ಟೈಮ್ ಹೋಗ್ತಾ ಇರೋದು ನಾನು. ಕೇರಳಕ್ಕೆ ಒಂದು 2-3 ಸರಿ ಹೋಗಿದ್ದೀನಿ, ಬಟ್ ಅಲ್ಲೆಲ್ಲೂ ಅಂಥ ಪ್ಲೇಸೆಲ್ಲ ಏನೂ ನೋಡಲಿಲ್ಲ. ಹೀಗೆ ರಿಲೇಷನ್ ಮನೆಗೆ ಹೋಗಿ ಬರ್ತಾ ಇದ್ವಿ ಅಷ್ಟೇ. ನೀರು ನೋಡಿದ್ರೆ ಯಾರಿಗೆ ತಾನೇ ಆಟ ಆಡೋಕ್ಕೆ ಇಷ್ಟ ಆಗೋದಿಲ್ಲ ಅಲ್ವಾ? ನಮಗೂ ಹಾಗೆ ತುಂಬ ಖುಷಿ ಆಗ್ತಾ ಇತ್ತು. ಯಾವಾಗ ಹೋಗಿ ನೀರಲ್ಲಿ ಇಳಿತೀವಪ್ಪ, ಆಟ ಆಡ್ತೀವಪ್ಪ ಅಂತ ಹೇಳಿ. ಬಟ್ ಅಲ್ಲೂ ಸಹ ತುಂಬ ಡೇಂಜರ್ ಇತ್ತು. ಏನಾದ್ರು ಅಂದರೆ ಬಂಡೆಕಲ್ಲು ಜಾರತ್ತಲ್ವ ಪಾಚಿಯಿಂದ, ಏನಾದರೂ ಸ್ವಲ್ಪ ಜಾರಿದ್ವಿ ಅಂತಂದರೆ ಮುಗೀತು, ಕೈಕಾಲು ಇಲ್ಲ ತಲೆನೂ ಹೊಡ್ಕೊತಾ ಇದ್ವಿ ಅಷ್ಟೇ. ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ, ಹಾಗೆ ಕಮೆಂಟ್ ಮಾಡಿ. ಯಾರೆಲ್ಲ ನನ್ನ ವಿಡಿಯೋಗೆ ಸಪೋರ್ಟ್ ಮಾಡ್ತಾ ಇದ್ದಾರೋ ಅವರಿಗೆಲ್ಲರಿಗೂ ತುಂಬ ಥ್ಯಾಂಕ್ಸ್. ಹಾಗೆ ಸಪೋರ್ಟ್ನ ಕಂಟಿನ್ಯೂ ಮಾಡಿ, ಯಾವುದೇ ಕಾರಣಕ್ಕೂ ಸಪೋರ್ಟ್ ಮಾಡೋದನ್ನು ನಿಲ್ಲಿಸಬೇಡಿ. ಹಾಗೆ ಈ ವಿಡಿಯೋನ ಕೊನೆಯ ತನಕ ವಾಚ್ ಮಾಡಿ, ಎಲ್ಲೂ ಸಹ ಸ್ಕಿಪ್ ಮಾಡಬೇಡಿ. ಮತ್ತು ನಾವು ಯಾವ ಪ್ಲೇಸಿಗೆ ಹೋಗಿದ್ವಿ ಅಂತ ಹೇಳಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಫೈನಲಿ ಪ್ಲೇಸ್ ಸಿಕ್ಕಿತ್ತು ನಮಗೆ. ಅಲ್ಲಿ ಸ್ವಲ್ಪ ಜನ ಬಾಯ್ಸ್ ಆಟ ಆಡ್ತಾಯಿದ್ರು, ಮತ್ತು ನಾವೆಲ್ಲ ಹೋಗಿ ಕೂತ್ಕೊಂಡ್ಮೇಲೆ ಅವರೆಲ್ಲ ಎದ್ದೋದ್ರು. ನಮ್ಮ ಹಸ್ಬೆಂಡು ವೀಡಿಯೋ ಮಾಡ್ತಾಯಿದ್ರು, ಹಾಗಾಗಿ ಅವರು ಬರಲಿಲ್ಲ. ಮತ್ತು ಸ್ವಲ್ಪ ಹೊತ್ತಾದ್ಮೇಲೆ ಸ್ವಲ್ಪ ವೀಡಿಯೋ ಎಲ್ಲ ತೆಗೆದು ಆಮೇಲೆ ಬಂದು ಅವರು ಸಹ ನೀರಲ್ಲಿ ಆಟ ಆಡಿ, ಎಲ್ಲರೂ ಒಟ್ಟಿಗೆ ನೀರಲ್ಲಿ ಆಟ ಆಡಿ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ನಾವೆಲ್ಲರೂ ಹೋಗ್ತಾನೆ ಒಂದೊಂದು ಜೊತೆ ಬಟ್ಟೆ ತೊಗೊಂಡು ಹೋಗಿದ್ವಿ. ಅಲ್ಲೆಲ್ಲ ನೀರಲ್ಲೆಲ್ಲ ಆಟ ಆಡಿದ್ಮೇಲೆ ಅಲ್ಲಿ ಡ್ರೆಸ್ ಚೇಂಜ್ ಮಾಡೋಕ್ಕೆ ಸಹ ಪ್ಲೇಸ್ ಇತ್ತು. ತುಂಬಾ ಚೆನ್ನಾಗಿತ್ತು ಮತ್ತು ನೀಟಾಗಿತ್ತು. ಅದಕ್ಕೇನು ಪೇ ಮಾಡಬೇಕಂತ ಏನಿರಲಿಲ್ಲ. ಮತ್ತು ನಾವೆಲ್ಲ ಅಲ್ಲೇ ಡ್ರೆಸ್ ಚೇಂಜ್ ಮಾಡಿಕೊಂಡು ಎಲ್ಲರೂ ಸ್ವಲ್ಪ ತಲೆ ಎಲ್ಲ ಆರಿಸ್ಕೊಂಡು ಹೊರಟ್ವಿ. ಏಕೆಂದರೆ ನಾವು ನೆಕ್ಸ್ಟ್ ಮತ್ತೆ ಇನ್ನೊಂದು ವಾಟರ್ ಫಾಲ್ಸಿಗೆ ಹೋಗಬೇಕಿತ್ತು. ನೆಕ್ಸ್ಟ್ ನಾವು ಹೋಗ್ತಿರೋ ವಾಟರ್ ಫಾಲ್ಸ್ ಹೆಸರು ವಾಜತಾಲ್ ವಾಟರ್ ಫಾಲ್ಸ್ ಅಂತ ಹೇಳಿ. ಇಲ್ಲಿ ಹೆಸರುಗಳು ಹೇಳೋಕ್ಕೆ ನಮಗೆ ಅದು ಟಂಗ್ ಇಷ್ಟೇ ಆಗೋದಿಲ್ಲ. ಇದು ಅತ್ತಿರಪಳ್ಳಿ ವಾಟರ್ ಫಾಲ್ಸಿಂದ ಬರೀ 5 ಕಿಲೋಮೀಟರ್ ಅಷ್ಟೇ ಇರೋದು. ಈ ವಾಟರ್ ಫಾಲ್ಸ್ ಸಹ ತುಂಬಾ ಚೆನ್ನಾಗಿದೆ, ತುಂಬ ಪೀಸ್ಫುಲ್ ಅನ್ನಿಸ್ತಿತ್ತು ಅಲ್ಲಿ ಹೋದಾಗ. ನೀರಿನ ಜುಳು ಸೌಂಡು ತುಂಬಾ ಚೆನ್ನಾಗಿತ್ತು. ಮತ್ತು ಹೋಗ್ತಾ ಒಳಗಡೆ ಗಾರ್ಡನಿಂಗ್ ಎಲ್ಲ ತುಂಬಾ ಚೆನ್ನಾಗಿತ್ತು. ನಾವು ಅಲ್ಲೆಲ್ಲೂ ಕುತ್ಕೊಳ್ಳಿಲ್ಲ, ಸೀದಾ ಹೋಗಿ ವಾಟರ್ ಫಾಲ್ಸ್ ಹತ್ರ ಹೋದ್ವಿ. ವಾಟರ್ ಫಾಲ್ಸನ್ನು ನೋಡಿ ಅಲ್ಲೇ ಸ್ವಲ್ಪ ಹೊತ್ತು ನಿಂತ್ಕೊಂಡು ಫೋಟೋಸ್ ಎಲ್ಲ ತಗೊಂಡ್ವಿ. ನನಗೆ ಈ ವಾಟರ್ ಫಾಲ್ಸ್ ಹೆಸರು ಗೊತ್ತಾಗಲಿಲ್ಲ, ಅದಕ್ಕೆ ನಾನು ನಮ್ಮ ಅಕ್ಕನ ಕೇಳಿದೆ ಈ ವಾಟರ್ ಫಾಲ್ಸ್ ಹೆಸರೇನು ಅಂತ ಹೇಳಿ. ಅವರು ಹುಡುಗನ ಹೆಸರು ಅಂತ ಅಂದ್ಕೊಂಡು ಸ್ವರಾಗ್ ಅಂತ ಅಂದರು. ಆಮೇಲೆ ನೋಡಿದ್ರೆ ವಾಟರ್ ಫಾಲ್ಸ್ ಹೆಸರು ಸ್ವರಾಗ ಅಂತ. ನಾನು ನಿಜವಾಗ್ಲೂ ಅದೇ ಏನು ಅಂತ ಅಂದ್ಕೊಂಡೆ. ಆಮೇಲೆ ಹೇಳಿದ್ರು, ಅಯ್ಯೋ ಅಲ್ಲ, ಇದು ವಾಜತಾಲ್ ವಾಟರ್ ಫಾಲ್ಸು, ನಾನು ಹುಡುಗನ ಹೆಸರು ಅಂದ್ಕೊಂಡು ಸ್ವರಾಗ್ ಅಂತ ಹೇಳಿದೆ ಅಂತ ಹೇಳಿ. ಈ ವಾಟರ್ ಫಾಲ್ಸು ಅಷ್ಟೇ ತುಂಬಾ ಚೆನ್ನಾಗಿದೆ. ಸುತ್ತ ಫುಲ್ ಗ್ರೀನರಿ ಮತ್ತು ಆ ಗಾರ್ಡನ್ನು ಎಲ್ಲ ತುಂಬ ಚೆನ್ನಾಗಿದೆ. ಮತ್ತು ಆ ನೀರಿನ ಸೌಂಡ್ ಕೇಳೋಕ್ಕೆ ಒಂದು ಚಂದ. ವಿಡಿಯೋದಲ್ಲಿ ನೋಡೋಕ್ಕಿಂತ ನೀವು ಅಲ್ಲೇ ನಿಂತು ಒಂದು ಫೀಲ್ ಮಾಡೋದಿದೆಯಲ್ಲ, ಅದೇನೋ ಒಂಥರ ಖುಷಿ ಕೊಡುತ್ತೆ. ಈ ವಾಟರ್ ಫಾಲ್ಸ್ ಬಗ್ಗೆ ನನಗೇನು ಅಷ್ಟು ಹೆಚ್ಚಾಗಿ ಗೊತ್ತಿಲ್ಲ, ಬಟ್ ಇದು ಅತ್ತಿರಪಳ್ಳಿ ವಾಟರ್ ಫಾಲ್ಸಿಂದ 5 ಕಿಲೋಮೀಟರ್ ಅಷ್ಟೇ ಡಿಸ್ಟೆನ್ಸ್ ಇರೋದು. ಅದು ಹೋಗ್ತಾ ಅಂದಮೇಲೆ ಸಿಗುತ್ತೆ. ಇಲ್ಲಿ ನಾವೆಲ್ಲ ಏನು ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಲಿಲ್ಲ, ಹಾಗೆ ನೋಡಿ ಜಸ್ಟ್ ಹೊರಟ್ವಿ. ಸ್ವಲ್ಪ ಹೊತ್ತು ಕುತ್ಕೊಳ್ಳೋ ಸಹ ಇಲ್ಲ. ಮತ್ತು ಯಾಕೆ ಅಂತಂದರೆ ಇದಾದಮೇಲೆ ನಾವು ಅಲ್ಲಿಂದ ಬರ್ತಾ ಒಂದು ಹ್ಯಾಂಗಿಂಗ್ ಬ್ರಿಡ್ಜ್ ನೋಡಿದ್ವಿ. ಅಲ್ಲಿಗೆ ಬರ್ತಾ ಬೇಡ, ಮತ್ತು ರಿಟರ್ನ್ ಹೋಗುವಾಗ ಹೋಗೋಣ ಅಂತ ಹೇಳಿ ಪ್ಲ್ಯಾನ್ ಮಾಡಿದ್ವಿ. ಹಾಗಾಗಿ ಅಲ್ಲಿಗೆ ಹೋಗಬೇಕಿತ್ತು ಅಂತ ಹೇಳಿ ನಾವಿಲ್ಲಿ ಜಾಸ್ತಿ ಏನು ಟೈಮ್ ಸ್ಪೆಂಡ್ ಮಾಡಲಿಲ್ಲ, ಜಸ್ಟ್ ನೋಡಿಬಿಟ್ಟು ಹೊರಟ್ವಿ. ಹ್ಯಾಂಗಿಂಗ್ ಬ್ರಿಡ್ಜು ಅಷ್ಟೇ ತುಂಬಾ ಚೆನ್ನಾಗಿತ್ತು. ಅಲ್ಲಿ ನಿಂತ್ಕೊಂಡು ನೀವು ಸುತ್ತ ವ್ಯೂ ನೋಡಿದ್ರೆ ಅದು ರಿವರ್ ವ್ಯೂಸ್ ಕಾಣುತ್ತೆ, ತುಂಬ ಚೆನ್ನಾಗಿ ಕಾಣುತ್ತೆ, ತುಂಬಾ ಚೆನ್ನಾಗಿತ್ತು. ಮತ್ತು ಅಲ್ಲಿ ತುಂಬೂರು ಮುಝಿ ಗಾರ್ಡನ್ ಅಂತ ಇತ್ತು, ಅದಕ್ಕೆ ಅಮೌಂಟ್ ಪೇ ಮಾಡಬೇಕಿತ್ತು, ಎಂಟ್ರೆನ್ಸ್ ಫೀಸ್ ಇತ್ತು. ಹಾಗಾಗಿ ನಾವು ಹೋಗಲಿಲ್ಲ. ಆ ಗಾರ್ಡನ್ನು ಅಷ್ಟೇ ಫೋಟೋಶೂಟಿಗೆಲ್ಲ ಮತ್ತು ವೀಡಿಯೋಗೆಲ್ಲ ತುಂಬಾ ಒಳ್ಳೆ ಪ್ಲೇಸು, ತುಂಬ ಚೆನ್ನಾಗಿತ್ತು. ನಾವು ಪೇ ಮಾಡಬೇಕಿತ್ತು ಅಂತೇಳಿ ಮತ್ತು ಅಂಥದ್ದೇನಿರಲ್ಲ ಅದರಲ್ಲಿ ಅಂತ ಹೇಳಿ ಹೋಗಲಿಲ್ಲ ಅಷ್ಟೇ ನಾವು. ನಾನು ಗೊತ್ತಲ್ಲ, ಎಲ್ಲೋದ್ರೂ ವೀಡಿಯೋ ಮಾಡಿದೆ, ರೀಲ್ಸ್ ಮಾಡಿದೆ ಅಂತ ನಾನು ಬರೋದೇ ಇಲ್ಲ. ಫೋಟೋಸ್ ಅಂತೂ ಒಂದು ರಾಶಿ ನನ್ನ ಮೊಬೈಲಲ್ಲಿ ಆಗೋಗಿದೆ. ಗಾರ್ಡನ್ ಅಂತಂದರೆ ನಾವಲ್ಲಿ ಹೋಗುವಾಗ ಜೋಕಾಲಿ ಇತ್ತು, ತುಂಬಾ ಚೆನ್ನಾಗಿತ್ತು. ಮರಕ್ಕೆ ಹಾಗೆ ಹಗ್ಗದಲ್ಲಿ ಮರದ ದಿಮ್ಮಿನೆಲ್ಲ ಹಾಕಿ ಜೋಕಾಲಿ ಮಾಡಿದರು, ತುಂಬಾ ಚೆನ್ನಾಗಿತ್ತು. ನನಗಂತೂ ಜೋಕಾಲಿ ಮೇಲೆ ಕುತ್ಕೊಂಡ್ಮೇಲೆ ಹೋಗೋಕ್ಕೆ ಮನಸ್ಸಾಗ್ತಿರ್ಲಿಲ್ಲ. ಸ್ವಲ್ಪ ಹೊತ್ತು ಅಲ್ಲೇ ಕುತ್ಕೊಂಡು ಆಟ ಆಡಿದ್ವಿ. ನಾನು ಎಲ್ಲೋದ್ರೂ ಅಷ್ಟೇ ಜೋಕಾಲಿ ಅಂದರೆ ನನಗೆ ತುಂಬಾ ಇಷ್ಟ. ನಾನು ತುಂಬ ಹೊತ್ತು ಟೈಮ್ ಅದರಲ್ಲೇ ಸ್ಪೆಂಡ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಹ್ಯಾಂಗಿಂಗ್ ಬ್ರಿಡ್ಜ್ ಹತ್ರ ಬರೋ ಅಷ್ಟೊತ್ತಿಗೆ ಆಲ್ರೆಡಿ ಟೈಮ್ ಆಗೋಗಿತ್ತು. ಮತ್ತು ಹೊಟ್ಟೆ ಬೇರೆ ಹಸಿವಾಗ್ತಾ ಇತ್ತು, ಊಟಕ್ಕೆ ಹೋಗೋಣ ಅಂತ ಹೇಳಿ ಮತ್ತು ಊಟ ಮಾಡಿ ನಾವೆಲ್ಲ ಹೊರಟ್ವಿ. ಊಟ ಮಾಡಿದ್ದೆಲ್ಲ ವಿಡಿಯೋ ಮಾಡಲಿಲ್ಲ. ನಾವು ಅಲ್ಲಿಂದ ಬರುವಾಗ ಒಂದು ಪ್ಯಾರಾಶೂಟ್ ಇತ್ತು. ನಾವು ಹೋಗ್ತಾ ನಾನು ಮತ್ತು ನಮ್ಮ ಇದನ್ನ ಅದನ್ನೊಂದು ಸರಿ ಎಕ್ಸ್ಪೀರಿಯೆನ್ಸ್ ಮಾಡೋಣ ಅಂತ ಹೇಳಿ ಪ್ಲ್ಯಾನ್ ಮಾಡಿದ್ವಿ. ಆದರೆ ರಿಟರ್ನ್ ಹೋಗುವಾಗ ಅದು ಆ ಪ್ಲೇಸಲ್ಲಿ ಇರಲಿಲ್ಲ. ಮತ್ತೇನು ಮಾಡೋದು, ನೆಕ್ಸ್ಟ್ ಟೈಮ್ ಯಾವಾಗಾದ್ರು ಬಂದಾಗ ನೋಡೋಣ ಅಂತ ಹೇಳಿ ಸುಮ್ಮನಾದ್ವಿ. ಹಾಗಿತ್ತು ನಾವು ಕೊಚ್ಚಿಗೆ ಹೋಗಿದ್ದ 2 ಡೇಸ್ ಟ್ರಿಪ್ಪು. ಹೇಗೆ ಕಳೀತು ಅಂತಲೇ ಗೊತ್ತಾಗಿಲ್ಲ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡೋದನ್ನು ಮರಿಬೇಡಿ, ಹಾಗೆ ಕಮೆಂಟ್ ಮಾಡಿ, ಶೇರ್ ಮಾಡಿ. ನಾನು ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.
ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ. ಹಾಗೆ ನನ್ನ ಚಾನಲ್ನ ಇಲ್ಲಿವರೆಗೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಹೇಗಿತ್ತು ವಿಡಿಯೋ? ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಮತ್ತು ನಾನು ನೆಕ್ಸ್ಟು ಯಾವುದೋ ಪ್ಲೇಸಿಗೆ ಹೋಗಲಿಕ್ಕಿದೆ. ಅಲ್ಲಿ ಯಾಕೆ ಹೋಗ್ತಿದ್ದೀನಿ ಮತ್ತು ಯಾವಾಗ ಹೋಗ್ತಾ ಇದ್ದೀನಿ, ಏನು ಕಾರಣಕ್ಕೆ ಅಂತ ಹೇಳಿಬಿಟ್ಟು ನೆಕ್ಸ್ಟ್ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಇನ್ನು ಕೆಲವು ಕಡೆ ಎಲ್ಲ ಹೋದಾಗ ನನಗೆ ವಿಡಿಯೋ ಮಾಡ್ಕೊಳ್ಳೋಕ್ಕೆ ಟೈಮ್ ಆಗಲ್ಲ, ಕೆಲವು ಸರಿ ಮರ್ತೋಗ್ಬಿಡುತ್ತೆ. ಸ್ವಲ್ಪ ದಿನ ಬರೀ ಜರ್ನಿ ಅಂತ ಹೇಳಿ ಹೋಗಿ ಟಯರ್ಡ್ ಆಗಿತ್ತು, ಹಾಗಾಗಿ ವಿಡಿಯೋ ಅಪ್ಲೋಡ್ ಮಾಡೋಕ್ಕೆ ಸ್ವಲ್ಪ ಲೇಟ್ ಆಯಿತು. ನೆಕ್ಸ್ಟು ನಾನು ವಿಡಿಯೋ ಬರ್ತಾನೆ ಇರುತ್ತೆ, ವಾಚ್ ಮಾಡಿ. ಹೀಗೆ ಎಲ್ಲರೂ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.